ಟೊಮ್ಯಾಟೋಲಿ ಪ್ಯೂರಿ ಟ್ರೈ ಮಾಡೋಣ. ತೆಗ್ದು ಆರಿಸಿ ಮಾಡಬೇಕಾ ಇಲ್ಲ ಇದೇ ಈ ಚಾಪರೇ ನಂಗೆ ಹೆಲ್ಪ್ ಮಾಡುತ್ತಾ ಅನ್ನೋದು ನನ್ನ ಬಿಗ್ ಕ್ವೆಶನ್. ಇನ್ನಿದೆ, ನಾನು ಮದುವೆ ಆಗ್ಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ಒಂದು ಕಂಡೀಷನ್ ಹಾಕಿದೆ, ಮಾತ್ರ ಮದುವೆ ಆಗೋದು ಅಂತ. ಮದುವೆ ಆದ್ಮೇಲೆ ಕೈ ಕೊಟ್ಬಿಟ್ರು. ಇವಾಗ ಏನೇನು ಐಟಮ್ ಬಂದಿದೆ ಏನು ಎತ್ತ ಎಲ್ಲ ತೋರಿಸ್ತೀನಿ. ಸ್ಪೆಷಲಿ ಫಾರ್ ಮೈ ಮೀಲ್ ಪ್ರೆಪ್ಸ್ ಅಲ್ವಾ, ಆಲ್ಮೋಸ್ಟ್ ನನಗೆ 2 ರಿಂದ 3 ಅವರ್ ಆಗೋದು. ಬರೋ ತರಕಾರಿ ಎಲ್ಲನೂ ಒಂದೊಂದು ಕಟ್ ಮಾಡಿ ಹಿಟ್ಟು ಎತ್ತ ಅಷ್ಟರಲ್ಲಿ ಕ್ಲೀನ್ ಮಾಡೋಷ್ಟರಲ್ಲಿ ಸುಸ್ತಾಗೋದು. ಅದು ಅಟ್ಲೀಸ್ಟ್ 50% ಕಮ್ಮಿ ಆಗಬೇಕು. ಐ ಆಮ್ ಡಿಸಪಾಯಿಂಟೆಡ್ ವಿತ್, ಬಿಕಾಸ್ ನಾನೇ ಕಟ್ ಮಾಡಿದ್ರೆ ಚಾಪರ್ಗೆ ಏನು ಕೆಲಸ ಇರುತ್ತೆ. ಒಬ್ಬರ ಕೈಲಿ ಕಣ್ಣೀರು ಹೆಂಗೆ ಹಾಕ್ಸ್ಬೇಕು ಅಂತಾನೆ ಕಂಡಿಡ್ದಿರೋ ತರಕಾರಿ ಅನ್ಸುತ್ತೆ ಅದು. ಬಟ್ ಈ ಬ್ರ್ಯಾಂಡ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಇವತ್ತು ಅನದರ್ ಎಲೆಕ್ಟ್ರಾನಿಕ್ ಡಿವೈಸು ನಮ್ಮಲ್ಲಿರೋದು ನಿಮಗೆಲ್ಲ ತೋರ್ಸೋಣ ಅಂತ ಅನ್ಕೊತಾ ಇದ್ದೀನಿ. ಇದು ನಮ್ಮಲ್ಲಿ ಇರೋದಲ್ಲ, ಈಗ ಬಂದಿರೋದು. ನಾನು ಇವಾಗ ಬಂದಿದೆ ಅಂದರೆ ಆ್ಯಕ್ಚುಲಿ ಇದು ಬಂದು ಒಂದು 15-20 ದಿನನೇ ಆಯಿತು. ಬಟ್ ಸ್ಟಿಲ್ ಸೇಮ್ ಆ್ಯಸ್ ಯೂಶ್ವಲ್ ನಿಮಗೆ ತೋರಿಸೋ ತನಕ ನಾನು ಯೂಸ್ ಮಾಡಲ್ಲ ಅನ್ನೋದು ಗೊತ್ತಲ್ವಾ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡಿಲ್ಲ. ಆ್ಯಂಡ್ ಇವಾಗ ಬರೀ ಮೇಲ್ಗಡೆಯಿಂದ ಹಿಂಗೆ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಎಲ್ಲ ಐಟಮ್ಗಳಿದೆಯಾ ಅಂತ. ಬಟ್ ಇನ್ನು ನಾನು ಒಳಗಡೆ ಬಾಕ್ಸ್ನ ಕೂಡ ತೆಗ್ದಿಲ್ಲ. ಈ ಒಳಗಡೆ ಬಾಕ್ಸ್ಗಳೆಲ್ಲ ಇನ್ನೂ ಓಪನ್ ಕೂಡ ಆಗಿಲ್ಲ, ಹಂಗಂಗೆ ಇದೆ. ಇವಾಗ ಏನೇನು ಐಟಮ್ ಬಂದಿದೆ ಏನು ಎತ್ತ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ದ ಮೋಸ್ಟ್ ಅವೈಟೆಡ್ ಐಟಮ್. ಲಾಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಆಲ್ಮೋಸ್ಟ್ ಎಲ್ಲ ಐಟಮ್ಗಳು ಬಂದೆ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ. ಬರೀ ನನಗೆ ಎಲೆಕ್ಟ್ರಿಕಲ್ ಚಾಪರ್ ಒಂದು ಪೆಂಡಿಂಗ್ ಇದೆ, ಅದೊಂದು ಡ್ರೀಮು. ಅದು ಬಿಟ್ಟರೆ ಇನ್ನೇನಿಲ್ಲ ಅಂತ ಹೇಳಿದೆ ಅಲ್ವಾ. ಸೊ ಫೈನಲಿ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ, ಆ ಥರ ಡ್ರೀಮ್ ಕೇಮ್ ಟ್ರೂ, ಕಮ್ ಟ್ರೂ, ವಾಟ್ ಎವರ್ ಇಟ್ ಇಸ್. ಫೈನಲಿ ಐ ಹ್ಯಾವ್ ಅ ಎಲೆಕ್ಟ್ರಿಕಲ್ ಚಾಪರ್ ನಾವು. ಈಗೇನಂತ ಹೇಳಿದ್ರೆ ಎಲ್ಲ ತರಕಾರಿಗಳು ಸ್ಪೆಷಲಿ ಫಾರ್ ಮೈ ಮೀಲ್ ಪ್ರೆಪ್ಸ್ ಅಲ್ವಾ, ಆಲ್ಮೋಸ್ಟ್ ನನಗೆ 2 ರಿಂದ 3 ಅವರ್ ಆಗೋದು. ಬರೋ ತರಕಾರಿ ಎಲ್ಲನೂ ಒಂದೊಂದು ಕಟ್ ಮಾಡಿ ಹಿಟ್ಟು ಎತ್ತ ಅಷ್ಟರಲ್ಲಿ ಕ್ಲೀನ್ ಮಾಡೋಷ್ಟರಲ್ಲಿ ಸುಸ್ತಾಗೋದು. ಈಗಲೂ ಕ್ಲೀನಿಂಗ್ ಎಲ್ಲ ಅಷ್ಟೇ ಇರುತ್ತೆ, ಅದರಲ್ಲೇನು ಕಮ್ಮಿ ಆಗೋಲ್ಲ. ಬಟ್ ತರಕಾರಿ ಹೆಚ್ಚಾಗಿ ತಗೋತಾ ಇದ್ದರೆ ಟೈಮ್ ಕಮ್ಮಿ ಆಗುತ್ತೆ. ಲೈಕ್ ತುಂಬ ಡಿಫೈನ್ಡ್ ಚಾಪಿಂಗಿಗೆ ಎಷ್ಟು ಬೇಕು ಆ್ಯಂಡ್ ರಫ್ ಚಾಪಿಂಗಿಗೆ ಎಷ್ಟು ಬೇಕು ಅದೆಲ್ಲ ಇದರಲ್ಲಿ ಇದೆ ಅಂತ ಅವ್ರು ಕ್ಲೇಮ್ ಮಾಡಿದ್ದಾರೆ. ಬಟ್ ಐ ಆಮ್ ನಾಟ್ ಶ್ಯೂರ್ ಎಷ್ಟು ನಿಜ ಸುಳ್ಳು ಅಂತ. ಇವಾಗ ಟ್ರೈ ಮಾಡಬೇಕು ಅಷ್ಟೇ. ಇನ್ನೊಂದೇನಂತ ಹೇಳಿದ್ರೆ, ಇವಾಗ ಎಲೆಕ್ಟ್ರಿಕಲ್ ಚಾಪರ್ ಬಂದಿರೋದ್ರಿಂದ ಒಂದಷ್ಟು ತರಕಾರಿಗಳನ್ನ ಹಿಡ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಎಷ್ಟು ಚಾಪ್ ಮಾಡತ್ತೆ ಅಂತ. ಆ್ಯಂಡ್ ಇದರಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂದರೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಸೊ ವಿ ಹ್ಯಾವ್ ಲೈಕ್ 4 ಲೇಯರ್ ಚಾಪರ್, ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಇದೆ. ಆ್ಯಂಡ್ ಎಗ್ ಬೀಟರ್ ಇದೆ, ಸ್ಪ್ಯಾಚುಲಾ ಇದೆ. ಸ್ಪ್ಯಾಚುಲಾ ಇಸ್ ನಥಿಂಗ್ ಬಟ್ ಜಸ್ಟ್ ರಿಮೂವ್ ಮಾಡೋಕ್ಕೆ, ಸೊ ಇಟ್ ಇಸ್ ನಾಟ್ ಕನ್ಸಿಡರ್ಡ್. ಎಗ್ನ ಕೂಡ ಬೀಟ್ ಮಾಡ್ಬೋದು, ವೆಜಿಟೇಬಲ್ಸ್ನ ಕೂಡ ಚಾಪ್ ಮಾಡ್ಬೋದು. ಇದರಲ್ಲಿ ಎಲೆಕ್ಟ್ರಿಕಲ್ ಡಿಸ್ಪ್ಲೇ ಇದೆ ಆ್ಯಂಡ್ ಟೈಮರ್ ಕೂಡ ಇದೆ ಅಂತ ಹೇಳಿದ್ದಾರೆ. ಆ್ಯಂಡ್ 2 years ವ್ಯಾರಂಟಿ ಇದೆ. ಆ್ಯಂಡ್ ವಿತ್ ದಿಸ್ ಕಾರ್ಡ್ ಅವ್ರು ಹೇಳ್ತಾ ಇದ್ದಾರೆ ಅಡಿಷ್ನಲ್ 3 months ಆಫ್ ಆ್ಯಡೆಡ್ ವ್ಯಾರಂಟಿ ಕೂಡ ಇದೆ. ಸೊ ಲೆಟ್ಸ್ ಗೆಟ್ ಇನ್ ಆ್ಯಂಡ್ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ. ಈ ಥರ ಪ್ಯಾಕಿಂಗಲ್ಲಿ ಬಂದಿತ್ತು. ಓಕೆ, ನಾನು ಮೇಲ್ಗಡೆ ಬಿಚ್ಚಿರೋದು ಅಷ್ಟೇ. ಇದು ಒಂದು ಡಬ್ಬ, ಇದು ಇನ್ನೊಂದು ಡಬ್ಬ. ಇದೊಂದು ಹೆವಿ ಇದೆ, ಮೋಸ್ಟ್ಲಿ ಇದೆ ಮಿಕ್ಸರ್ದು ಒಳಗಡೆ ಇದಿರಬೇಕು. ಇದು ಒಂದಿದೆ. ಇದು ಬ್ಲೇಡ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಬ್ಲೇಡ್ನ ಓಪನ್ ಮಾಡೋಣ. ಓಕೆ, ಬ್ಲೇಡ್ನ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಇದಕ್ಕೆ ಕಟ್ ಆಗಬಾರ್ದು ಅಂತ ನೀಟಾಗಿ ಆ ಬ್ಲೇಡ್ಗೆ ಅಂತ ಕ್ಯಾಪ್ಸ್ ಕೊಟ್ಟಿದ್ದಾರೆ. ಐ ಥಿಂಕ್ ಈ ಕ್ಯಾಪ್ಸ್ನ ನಾವು ಹಿಂಗೆ ಸೇಫಾಗಿ ಎತ್ತಿಡ್ಕೊಬೋದು ಕ್ಲೀನಿಂಗ್ ಆದಮೇಲೆ, ಸೊ ದ್ಯಾಟ್ ಏನದು ಬ್ಲೇಡಿಂದ ಏನು ಏಟಾಗೋದು. ಯೂಶ್ವಲಾಗಿ ನಂಗೆ ಪ್ರಾಬ್ಲಮ್ ಬರೋದು ನನ್ನ ಮಿಕ್ಸರ್ಸರಾಗಲಿ ಇಲ್ಲ ಅಂದರೆ ಈ ಮ್ಯಾನ್ಯಲಲ್ಲಿ ಚಾಪರ್ಸ್ ಇರುತ್ತಲ್ಲ, ಮ್ಯಾನ್ಯಲ್ ಚಾಪರ್ಸು, ಅದರಲ್ಲೆಲ್ಲ ಪ್ರಾಬ್ಲಮ್ ಆಗೋದು ಈ ಬ್ಲೇಡ್ನ ಮ್ಯಾನೇಜ್ ಮಾಡೋದ್ರಲ್ಲಿ. ಸಖತ್ ತಲೆನೋವು. ಇದೊಂದು ಬೆಸ್ಟ್ ಐಡಿಯಾ, ಬ್ಲೇಡ್ಗೆ ಈ ಥರ ಒಂದು ಕ್ಯಾಪ್ ಬರೋದು ತುಂಬಾ ಒಳ್ಳೆ ಐಡಿಯಾ. ಸೊ ಈ ಬ್ಲೇಡ್ ಹಿಂಗಿದೆ ನೋಡಿ, ಈ ಬ್ಲೇಡ್ನ ಹಿಂಗೆ ಓಪನ್ ಮಾಡ್ಬೋದು, ಹಿಂಗೆ ಹಾಕ್ಬೋದು. ಮಿಕ್ಸರ್ಗೆ ಹಿಂಗೆ ಫಿಕ್ಸ್ ಮಾಡಿದ್ರೆ ಹಿಂಗೆ ಚಾಪ್ ಮಾಡುತ್ತೆ. ಇದನ್ನು ಈ ಥರ ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ರು. ನೆಕ್ಸ್ಟ್ ಬಂದು ಈ ಡಬ್ಬದಲ್ಲಿ ಆವಾಗಲೇ ನಾನು ಗೆಸ್ ಮಾಡ್ದಂಗೆ ಮಿಕ್ಸರೇ ಇದೆ. ಇದು ಎಲೆಕ್ಟ್ರಿಕಲ್ ಪಾರ್ಟ್ ಅನಿಸುತ್ತೆ ಇದು. ಎಸ್, ಐ ವಾಸ್ ರೈಟ್. ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಇಟ್ಸ್ ಕ್ವೈಟ್ ಹೆವಿ. ವಯರು ನಾರ್ಮಲ್ ಪ್ಲಗ್ಗು ಆ್ಯಂಡ್ ಐ ಥಿಂಕ್ ಬ್ಲೇಡ್ ವಿಲ್ ಗೋ ಹಿಯರ್. ಕರೆಕ್ಟ್, ಬ್ಲೇಡ್ ಇಲ್ಲಿ ಹೋಗುತ್ತೆ ಆ್ಯಂಡ್ ಇದಿಲ್ಲಿ ಪ್ರೆಸ್ ಆಗುತ್ತೆ. ಇದನ್ನು ತೆಗಿಯೋಣ ಸದ್ಯಕ್ಕೆ. ಇಲ್ಲಿ ಬಟನ್ ಕೊಟ್ಟಿದ್ದಾರೆ ಹಿಂಗೆ ಮೋಡ್ಸ್ ಆನ್ ಮಾಡೋಕ್ಕೆ, ಆಫ್ ಮಾಡೋಕ್ಕೆ. ಆ್ಯಂಡ್ ಇದು 1 and 2 ಏನಂತ ನನಗೂ ಗೊತ್ತಿಲ್ಲ. ಐ ವಿಲ್ ಜಸ್ಟ್ ಚೆಕ್ ಈ 1 and 2 ವಾಟ್ ಡಸ್ ಇಟ್ 2 ಅಂತ ನೋಡೋಣ, ಮ್ಯಾನ್ಯಲ್ ನೋಡೋಣ, ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. 1 ಬಂದು 3 ಸ್ಪೀಡ್ ಸ್ವಿಚ್ಚು, ಇದು 3 ಸ್ಪೀಡ್ ಸ್ವಿಚ್ಚು. ಇವಾಗ ಇಲ್ಲಿ 1 ಅಂತ ಒಂದಿದೆ, 2 ಲೈನ್ಸ್ ಒಂದಿದೆ, 2 ಅಂತ ಒಂದಿದೆ, ಮಧ್ಯದಲ್ಲಿ ಒಂದಿದೆ. ಮಧ್ಯದ ಬಂದು ಟರ್ಬೋ ಸ್ಪೀಡು, ಹೆವಿ ಸ್ಪೀಡು. 2 ಬಂದು ಹೈ ಸ್ಪೀಡು.
ಫಸ್ಟ್ ಒನ್ ಬಂದು ಲೋ ಸ್ಪೀಡು. ರಫ್ಲಿ ಚಾಪ್ಗೆ ಫಸ್ಟ್ ಒನ್ ಯೂಸ್ ಮಾಡ್ಬೋದು. ಮಧ್ಯದಲ್ಲಿರೋದಕ್ಕೆ ಎಗ್ ಬೀಟರ್ ಥರ ಎಲ್ಲ ಯೂಸ್ ಮಾಡ್ಬೋದು. ಇದಿರೋದಕ್ಕೆ ಫೈನ್ಲಿ ಚಾಪ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ಡಿಜಿಟಲ್ ಟೈಮರ್ ಡಿಸ್ಪ್ಲೇ ಟೈಮರು ಸೆಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಲೆಟ್ಸ್ ಟ್ರೈ ಇನ್ನೊಂದು ಏನು ಕೊಟ್ಟಿದ್ದಾರೆ, ಪ್ರೊಸೆಸಿಂಗ್ ಬೌಲ್ ಲಿಡ್ ಇದೆ ಆ್ಯಂಡ್ ಪ್ರೊಸೆಸಿಂಗ್ ಬೌಲ್ ಇದೆ. ಸೊ ಲೆಟ್ ಅಸ್ ಜಸ್ಟ್ ಸ್ಟಾರ್ಟ್ ಅನ್ಪ್ಯಾಕಿಂಗ್ ಎವ್ರಿಥಿಂಗ್. ಲೆಟ್ಸ್ ನಾಟ್ ಕೀಪ್ ರೀಡಿಂಗ್ ಅಲ್ವಾ, ಬರೀ ಥಿಯರಿನೇ ನೋಡ್ಕೊಂಡು ಹೋದರೆ. ಇದು ಅವ್ರು ಕೊಟ್ಟಿರೋ ಸ್ಪ್ಯಾಚುಲ್ಲ, ಇದರಲ್ಲಿ ಎಲ್ಲನೂ ಎತ್ತಕ್ಕೆ ಅಂತ. ಆ್ಯಂಡ್ ದೆನ್ ಕಮ್ಸ್ ಇಲ್ಲೊಂದೇನೋ ಇದೆ, ಇದೇನು ಇದು ಲಿಡ್ ಅನಿಸುತ್ತೆ, ಮಿಕ್ಸರ್ ಲಿಡ್ ಇರಬೇಕಿದು. ಎಸ್, ಈ ಥರ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಮಿಕ್ಸರ್ ಲಿಡ್ಡು. ಇಲ್ಲಿದೆ ನೋಡಿ, ಇಷ್ಟೇ ಸಿಂಪಲ್, ಖಾಲಿ ಡಬ್ಬ ಇದು. ಇಲ್ಲಿ ಬಂದುಬಿಟ್ಟು ಇದು ಎಗ್ ಬೀಟರ್, ಟರ್ಬೋ ಸ್ಪೀಡಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಇದು ಬಂದು ಬೌಲು. ಸೊ ದಿಸ್ ಇಸ್ ಅಲ್ಯೂಮಿನಿಯಂ ಬೌಲ್. ರಬ್ಬರ್ ಕೊಟ್ಟಿದ್ದಾರೆ. ರಬ್ಬರ್ ಇಸ್ ಫಾರ್ ಇಲ್ಲಿ ಕೆಳಗಡೆ ಇಡೋಕ್ಕೆ ಅಂತ ಈ ಥರ ಅಟ್ಯಾಚ್ ಮಾಡೋದಷ್ಟೇ. ಬ್ರ್ಯಾಂಡ್ ಬಂದು ಇನಾಲ್ಸಾ ಅಂತ ಇದೆ. ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್, ಇನಾಲ್ಸಾ ವಾಟ್ ಎವರ್. ಬಟ್ ಈ ಬ್ರ್ಯಾಂಡ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನನ್ನ ಯಾವುದೇ ಮಿಷನ್ಸು ಈ ಬ್ರ್ಯಾಂಡಲ್ಲೆಲ್ಲ. ಇದು ಆಪ್ಷನ್ಸ್ ಚೆನ್ನಾಗಿ ಕೊಟ್ಟಿದ್ರು ಅಂತ ಇದನ್ನು ನಾನು ಆರ್ಡರ್ ಮಾಡಿರೋದು. ಹವೆವರ್ ಚೆಕ್ ಮಾಡೋಣ. ಇಲ್ಲಿ ನೋಡಿ, ಒಳಗಡೆ ಮಿಕ್ಸರ್ದು, ಕೆಳಗಡೆ ಪ್ಯಾನ್ ಬಂದು ಇದು ಅಲ್ಯೂಮಿನಿಯಮಲ್ಲಿ ಕೊಟ್ಟಿದ್ದಾರೆ. ಮೀಟ್ ಮ್ಯಾಕ್ಸ್, ಮೋಸ್ಟ್ಲಿ ಮೀಟ್ನ ಕೂಡ ನಾವು ಇದರಲ್ಲಿ ಗ್ರೈಂಡ್ ಮಾಡ್ಬೋದು. ಇದು ಕೆಳಗಡೆ ಸಪೋರ್ಟಿಗೆ ಅಂತ ಜಾರ್ಕೋಲ್ ಡೇ ಇರಲಿ ಅಂತ ಈ ರಬ್ಬರ್ ಕೊಟ್ಟಿದ್ದಾರೆ. ಇಟ್ ಈಸ್ ನೈಸ್, ಹಿಂಗೆ ನೀಟಾಗಿ ಕುತ್ಕೊಳ್ಳುತ್ತೆ, ರಬ್ ಆಗಲ್ಲ. ಎಲ್ಲ ಈಸಿಲಿ ಡಿಟ್ಯಾಚಬಲ್ ಆ್ಯಂಡ್ ಕ್ಲೀನಬಲ್ ಮೆಥಡಲ್ಲಿ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ನೋಡೋಕ್ಕಂತೂ ಚೆನ್ನಾಗಿದೆ. ಫಸ್ಟ್ ಬ್ಲೇಡ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಸೆಕೆಂಡ್ ಬ್ಲೇಡು, ಇದು 4 ಬ್ಲೇಡ್ ಇದೆ. ಐದರ್ 2 ಬ್ಲೇಡ್ ಆರ್ 4 ಬ್ಲೇಡ್ ಎರಡೂ ಯೂಸ್ ಮಾಡ್ಬೋದು, ನಮ್ಮ ಚಾಯ್ಸ್, ಡಿಪೆಂಡ್ ಆನ್ ಕ್ವಾಂಟಿಟಿ. ಹಿಂಗೆ ಹಾಕಿದ್ದೀವಿ, ಎಷ್ಟು ಯಾವ ಥರ ಚಾಪಿಂಗ್ ಬೇಕು ಅದ್ರ ಮೇಲೆ. 4 ಬ್ಲೇಡ್ ಯೂಸ್ ಮಾಡಿದ್ರೆ ಈ ಥರ ಇರುತ್ತೆ. ಅದನ್ನು ಈ ಪಾರ್ಟ್ ಏನಿದೆ, ಈ ಪಾರ್ಟಲ್ಲಿ ಹಿಂಗೆ ಫಿಕ್ಸ್ ಮಾಡಿದ್ರೆ, ಸಾರಿ ನಾನು ಕ್ಯಾಪೇ ಹಾಕಿಲ್ಲ, ಹಿಂಗೆ ಹಾಕಿ ಕರೆಕ್ಟಾಗಿ ಅದ್ರ ಜಾಗಕ್ಕೆ ತಿರುಗಿಸಿ, ನೌ ಕಮ್ಸ್ ದಿ ಫೈನಲ್ ಪಾರ್ಟ್. ಓ ವಾವ್, ಇದಾಯಿತು. ಇವಾಗ ಇದನ್ನು ಪ್ರೆಸ್ ಮಾಡಿದ್ರೆ ಎಲೆಕ್ಟ್ರಿಕ್ಕಿಂದ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್. ಇದನ್ನು ಬಿಚ್ಚಿಬಿಡೋಣ ಗೈಸ್. ಇವಾಗ ಫಸ್ಟು ಬೇಸಿಕ್ ವೆಜಿಟೇಬಲ್ ಪ್ರೆಪ್ ಮಾಡೋಣ. ಸ್ಕಿನ್ನ ಪೀಲ್ ಮಾಡೋದು ಮತ್ತು ಬೇಡದಿರೋದೆಲ್ಲ ತೆಗ್ದಾಕೋಣ. ಫಸ್ಟ್ ಕ್ಯಾರೆಟಲ್ಲಿ ಸ್ಟಾರ್ಟ್ ಮಾಡೋಣ ಅಂತ, ಯಾಕಂದ್ರೆ ನಂಗೆ ಕ್ಯಾರೆಟ್ ಕಂಡ್ರೆ ಸಖತ್ ಇಷ್ಟ. ಸೊ ಐ ಆಮ್ ಸ್ಟಾರ್ಟಿಂಗ್ ವಿತ್ ಕ್ಯಾರೆಟ್. ಸೊ ಸ್ಕಿನ್ ಎಲ್ಲ ಜಸ್ಟ್ ಪೀಲ್ ಮಾಡ್ಕೊಂಬಿಡ್ತಾ ಇದ್ದೀನಿ ಮೇಲ್ಗಡೆ. ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಇದರಿಂದ ಅಂದರೆ, ನನ್ನ ಮೀಲ್ ಪ್ರೆಪ್ಪಲ್ಲಿ ಏನಿವಾಗ ನಾನು 3 ಅವರ್ 4 ಅವರ್ ಏನು ಸ್ಪೆಂಡ್ ಮಾಡ್ತೀನಿ, ಅದು ಅಟ್ಲೀಸ್ಟ್ 50% ಕಮ್ಮಿ ಆಗಬೇಕು. ಸ್ಕಿನ್ ಪೀಲ್ ಮಾಡೋ ಕೆಲಸ ಎಲ್ಲ ಇನ್ನೂ ಹಂಗೆ ಇರುತ್ತೆ. ಎಷ್ಟಾಗಲಿ ಯಾವುದೇ ಮಿಷಿನ್ ಬಂದರೂ ಮನುಷ್ಯ ಮಾಡೋ ಕೆಲಸ ಮಾಡಲೇಬೇಕು. ಬಟ್ ಈ ಚಾಪಿಂಗ್ ಏನಿತ್ತು, ಡಿಫ್ರೆಂಟ್ ಚಾಪಿಂಗು, ಅದರಲ್ಲಿ ಟೈಮ್ ಸೇವ್ ಆಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಬೆಳಗ್ಗೆ ಹೊತ್ತು ಅರ್ಜೆಂಟಾಗಿ ಹೋಗಬೇಕಾದ್ರೆ ನಿಧಾನ ಕೂತ್ಕೊಂಡು ತರಕಾರಿ ಹೆಚ್ಚಬೇಕಲ್ಲಪ್ಪ ಅನ್ನೋ ಕಷ್ಟ ಕಮ್ಮಿ ಆಗುತ್ತೆ ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ಅದು ಹೆಲ್ಪ್ ಆಗುತ್ತೆ ಅಂತ. ಇವಾಗ ಫಸ್ಟು ಬೇಸಿಕ್ ಪ್ರೆಪ್ ಮಾಡ್ಕೊಂಬಿಡ್ತೀನಿ ತರಕಾರಿಗಳ್ದೆಲ್ಲ, ಆಮೇಲೆ ನಾನು ಅದನ್ನು ಚಾಪರ್ಗೆ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ. ಈ ಬೀಟ್ರೂಟ್ ಮಾತ್ರ ಕಟ್ ಮಾಡಬೇಕು ಅಂತ ನಂಗೆ ಅನ್ಸೋದೇ ಇಲ್ಲ. ಬಿಕಾಸ್ ಒಂದು ಸಣ್ಣದು ಕಲರೂ, ಅದು ಸ್ಪೆಷಲಿ ಈ ಥರ ಲೈಟ್ ಕಲರ್ ಬಟ್ಟೆ ಹಾಕ್ಕೊಂಡಾಗ ಒಂಚೂರು ಅದ್ರದ್ದು ಪೀಲ್ ಬಿದ್ರೂ ಎಲ್ಲ ಪಿಂಕ್ ಆಗಿಬಿಡುತ್ತೆ. ನಂಗೆ ಅದೊಂದೇ ಇಷ್ಟ ಆಗಲ್ಲ ಬೀಟ್ರೂಟಲ್ಲಿ. ಬಟ್ ಬೀಟ್ರೂಟು ಇಸ್ ವೆರಿ ಗುಡ್ ಫಾರ್ ಯರ್ ಹೆಲ್ತ್, ಏನು ಮಾಡೋಕ್ಕಾಗಲ್ಲ. ಮೋಸ್ಟ್ ಆಫ್ ದ ಟೈಮ್ಸ್ ಬೀಟ್ರೂಟ್ನ ಹೆಚ್ಚಬೇಕಲ್ಲ ಅನ್ನೋ ಕಷ್ಟಕ್ಕೇ ಎಷ್ಟೊಂದು ಬೀಟ್ರೂಟ್ ರೆಸಿಪೀಸ್ನ ನಾನು ಸ್ಕಿಪ್ ಮಾಡಿದ್ದೀನಿ. ಇವಾಗ ಬೀಟ್ರೂಟ್ ಜ್ಯೂಸ್ ಕುಡಿಯೋಕ್ಕೆ ಐ ಹ್ಯಾವ್ ಅ ಜ್ಯೂಸರ್, ಸೊ ಅದ್ರ ಪ್ರಾಬ್ಲಮ್ ಸಾರ್ಟೆಡ್. ಈಗ ಬೀಟ್ರೂಟ್ ಹೆಚ್ಚೋದೊಂದು ಇಷ್ಟ ಇರಲಿಲ್ಲ, ಅದಕ್ಕೂ ಒಂದು ಚಾಪರ್ ಬಂದಿದೆ, ಅದು ಅದೇ ಲೆವೆಲಲ್ಲಿ ಸಾರ್ಟ್ ಮಾಡಿಬಿಟ್ರೆ ಆಯ್ತು. ಇಲ್ಲಿ ನೋಡಿ ಕಲರ್, ಈ ಕಲರೇ ನನಗೆ ಬೇಜಾರು, ಯಾಕಂದರೆ ಕೈಗಾದರೂ ಪರವಾಗಿಲ್ಲ, ಬಟ್ ಬಟ್ಟೆಗೆ ಆಗ್ಬಿಡುತ್ತೆ ಅನ್ನೋದೊಂದೇ ಬೇಜಾರು ನನಗೆ. ಆನಿಯನ್ ಕಟ್ ಮಾಡಬೇಕಾದ್ರೆ ಒಂದು ಸ್ಟೋರಿನೇ ಇದೆ. ನಾನು ಮದುವೆ ಆಗಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ಒಂದು ಕಂಡೀಷನ್ ಹಾಕಿದೆ, ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ಮಾತ್ರ ಮದುವೆ ಆಗೋದು ಅಂತ. ಮದುವೆ ಆದಮೇಲೆ ಕೈ ಕೊಟ್ಬಿಟ್ರು. ಈರುಳ್ಳಿ ಅವ್ರು ಕಟ್ ಮಾಡ್ಕೊಡೋದೇ ಇಲ್ಲ, ನಾನೇ ಕಟ್ ಮಾಡ್ಕೊಬೇಕು. ಐ ಹೋಪ್ ಇವಾಗ ಅದಕ್ಕೇ ಎಲೆಕ್ಟ್ರಿಕಲ್ ಚಾಪರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ಮದುವೆಯಾಗಿ 5 ವರ್ಷ ಆದಮೇಲೆ ಗಿಫ್ಟ್ ಕೊಟ್ಟಿದ್ದಾರೆ. ಇನ್ಮೇಲಿಂದ ಅವ್ರನ್ನ ಕೇಳಂಗಿಲ್ಲ ನಾನು ಈರುಳ್ಳಿ ಕಟ್ ಮಾಡ್ಕೊಡಿ ಅಂತ, ಬಿಕಾಸ್ ಚಾಪರ್ ಡಸ್ ದ ವರ್ಕ್ ಆ ಥರ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನೋಡೋಣ, ಈ ಚಾಪರ್ ಬಗ್ಗೆ ಸಖತ್ ಬಿಲ್ಡಪ್ ಕೊಡ್ತಾ ಇದ್ದೀನಿ, ಅದ್ರ ತಕ್ಕಂಗೆ ಚಾಪರ್ ಹೆಲ್ಪ್ ಮಾಡಿದ್ರೆ ಸರಿ, ಇಲ್ಲ ಅಂದರೆ ಚಾಪರ್ ಇಲ್ಲ, ಏನಿಲ್ಲ. ನನ್ನ ಕಣ್ಣು ಎಷ್ಟು ಸೆನ್ಸಿಟಿವ್ ಈರುಳ್ಳಿಗೆ ಅಂದರೆ, ಇನ್ನೂ ನಾನು ಬರೀ ಸಿಪ್ಪೆ ಬಿಡಿಸಿರೋದು ಅಷ್ಟೇ. ಆಲ್ರೆಡಿ ನನ್ನ ಕಣ್ಣು ಉರಿ ಸ್ಟಾರ್ಟ್ ಹೋಗಿದೆ, ಕಣ್ಣಲ್ಲಿ ನೀರು ಬರೋಕ್ಕೆ ಎಲ್ಲ ಪ್ಲ್ಯಾನಲ್ಲೂ ಇದೆ. ನಂಗೆ ಅದಕ್ಕೆ ಈರುಳ್ಳಿ ಅಂದರೆ ಒಂದು ಚೂರು ಇಷ್ಟ ಆಗಲ್ಲ, ಬಟ್ ತಿನ್ನೋಕ್ಕೆ ಸಖತ್ ಇಷ್ಟ. ಈರುಳ್ಳಿ ಐ ಲವ್ ಈರುಳ್ಳಿ ಸವಾಸ ಬೇಡಪ್ಪ ಬೇಡ. ಒಬ್ರ ಕೈಲಿ ಕಣ್ಣೀರು ಹೆಂಗೆ ಹಾಕಿಸ್ಬೇಕು ಅಂತಲೇ ಕಂಡಿಡ್ದಿರೋ ತರಕಾರಿ ಅನಿಸುತ್ತೆ ಅದು. ಲಾಸ್ಟ್ ಇಸ್ ಕ್ಯಾಪ್ಸಿಕಮ್ ನಾನು ರಫ್ಲಿ ಚಾಪ್ ಮಾಡ್ಕೊತಾ ಇದ್ದೀನಿ.
ಅಂದರೆ ಇದು ಬೇಡದಿರೋ ಅಂಥದ್ದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಸೀಡ್ ತಗೊಂಡ್ರೆ ಸಾಕು. ಇವಾಗ ಎಲ್ಲ ವೆಜಿಟೇಬಲ್ಸ್ ಬೇಸಿಕ್ ಪ್ರೆಪ್ ಮಾಡ್ಕೊಂಡಿದ್ದೀನಿ. ಟೊಮ್ಯಾಟೊನೂ ಅಷ್ಟೇ ಆಯಿತಾ, ಮುಂದೆಗಡೆ ಮಾತ್ರ ಒಂದು ಚೂರು ಕಟ್ ಮಾಡಿದ್ದೀನಿ, ಒಳಗಡೆ ಸೀಡ್ಸ್ ತೆಗ್ದಿಲ್ಲ ಆ್ಯಂಡ್ ರಸ ಗಿಸೆಲ್ಲ ತೆಗ್ದಿಲ್ಲ. ಪ್ಯೂರಿ ಆಗುತ್ತಾ ಪೀಸ್ ಆಗುತ್ತಾ ನಾವೇ ನೋಡೋಣ. ಅದಕ್ಕೋಸ್ಕರ ಸೀಡ್ಸ್ ಎಲ್ಲ ತೆಗೆದುಬಿಟ್ರೆ ಬೇರೆ ಟೆಕ್ಸ್ಚರೇ ಚೇಂಜ್ ಆಗುತ್ತಲ್ವ. ಸೊ ಎಲ್ಲ ಥರ ಟೆಕ್ಸ್ಚರು ನಾನು ಚೆಕ್ ಮಾಡಬೇಕು ಅಂತ ಇದ್ದೀನಿ. ಈ ಲೆವೆಲಲ್ಲೇ ಬರುತ್ತೆ ಅಂತ ನೋಡೋಣ. ಓಕೆನಾ, ನಾನು ಪ್ಯೂರಿನೂ ಮಾಡಿ ಟ್ರೈ ಮಾಡಬೇಕು. ಅರ್ಜೆಂಟಾಗಿ ಟೊಮೊಟೊ ಮಸಾಲೆ ಬೇಕು ಅಂತ ಹೇಳಿದಾಗ ಪ್ಯೂರಿ ಕೂಡ ಆಗುತ್ತಾ ಅಂತ ಟ್ರೈ ಮಾಡಿ ನೋಡೋಣ. ನಮ್ಮ ಒಳ್ಳೆ ಚಿಕನ್ ಏನದು ಬಟರ್ ಚಿಕನ್ ಮಾಡಬೇಕಾದ್ರೆ, ಬಟರ್ ಪನ್ನೀರ್ ಮಾಡಬೇಕಾದ್ರೆ, ಅವೆಲ್ಲ ಮಾಡಬೇಕಾದ್ರೆ ನಮಗೆ ಬೇಕಲ್ವಾ. ಲೆಟ್ಸ್ ಸಿ. ಇವಾಗ ನಮಗೆ ಇದು ಬೇಡ ಇಟ್ಕೋತಾ ಇದ್ದೀನಿ. ಇದರೊಳಗಡೆ ಇವಾಗ ನಾವು ಬ್ಲೇಡ್ಸ್ ಹಾಕೋತಾ ಇದ್ದೀವಿ. ಬ್ಲೇಡ್ಸಲ್ಲಿ ಕ್ಯಾಪ್ಸ್ ಇದೆಯಲ್ಲ, ಕ್ಯಾಪ್ನ ರಿಮೂವ್ ಮಾಡ್ತಾ ಇದ್ದೀನಿ. ಫಸ್ಟು 2 ರಿಮೂವ್ ಮಾಡೋಣ, ನನಗೆ ಭಯ ಕುಯ್ದೋಗುತ್ತೆ ಅಂತ. ಇದು ಇದು ಫಸ್ಟು ನಾನು ಕ್ಯಾರೆಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಯಾರೆಟು ಇಷ್ಟು ದೊಡ್ಡದು ಹಾಕಿದ್ರೆ ಆಗಲ್ಲ ಅನಿಸುತ್ತೆ. ಹೀಗೆ ಅರ್ಧ ಮಾಡಿ ಹಾಕ್ತಾಯಿದ್ದೀನಿ. ನೋಡೋಣ ಇದ್ರ ಕೆಪಾಸಿಟಿ ಏನಿದೆ ಅಂತ. ಫುಲ್ ನಾನೇ ಚಾಪ್ ಮಾಡಿಬಿಟ್ರೆ ಏನು ಈ ಚಾಪರ್ಗೆ ಏನು ಕೆಲಸ ಇರುತ್ತೆ. ಅದಕ್ಕೋಸ್ಕರ ಜಸ್ಟ್ ರಫ್ಲಿ 2 ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. 4 ಬ್ಲೇಡ್ ಯೂಸ್ ಮಾಡಿದ್ದೀನಿ. ಕ್ಯಾಪ್ ಮುಚ್ಚೋಣ. ಆವಾಗಲೇ ಸುಮ್ಮನೆ ಆನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಸುರ್ರ ಅಂತ ತಿರುಗ್ಬಿಡ್ತು, ಭಯ ಆಯಿತು. ನೋಡೋಣ ಇವಾಗ. ಬ್ಲೇಡೆಲ್ಲ ಹಾಕಿದ್ದೀವಿ, ಪ್ಲಗ್ ಕನೆಕ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಟರ್ನಿಂಗ್ ಇಟ್ ಆನ್. ಓ ನೈಸ್. ಇದು ನೋಡಿ ಡಿಸ್ಪ್ಲೇ ಬಂತು. ಇದರಲ್ಲಿ ಟೈಮರೆಲ್ಲ ಹೆಂಗೆ ಸೆಟ್ ಮಾಡೋದಂತ ಗೊತ್ತಿಲ್ಲ ನನಗೆ. ಲೆಟ್ಸ್ ಎಕ್ಸ್ಪ್ಲೋರ್. ಟೈಮರ್ ಸೆಟ್ ಮಾಡೋಕ್ಕಾಗಲ್ಲ, ಜಸ್ಟ್ ಇಷ್ಟೊಂದಂಗೆ ರನ್ ಆದಂಗೆ. ಇದೇ ಎಗ್ರುಕೊಂಡು ಹೋಗ್ತಾ ಇದೆ ನನಗೆ. ಓ ವಾವ್. ಇದು ಟರ್ಬೋಲ್ ಹಾಕ್ಬಿಟ್ಟೆ. ಸಾರಿ, ನಾನು 1ಅಲ್ಲಿ ಟ್ರೈ ಮಾಡಿಲ್ಲ. ಟರ್ಬೋಲ್ ಹಾಕಿದ್ರೆ ಎಗ್ ಸ್ಮ್ಯಾಶಿಂಗ್ ಲೆವೆಲ್ಗೆ ಹೋಗ್ಬಿಟ್ಟು ಹಾಕ್ಬಿಡೋದೆ, ಮರ್ತ್ಕೊಂಡು ಮಧ್ಯದ ಮುಗ್ಬಿಟ್ಟೆ. ಮಧ್ಯದ ಮುಖ ಅವಶ್ಯಕತೆ ಇಲ್ಲ, 1 ಸಾಕಾಗಿತ್ತು ನಮಗೆ ಕ್ಯಾರೆಟಿಗೆ. ಟಡಾನ್. ಇಲ್ಲಿ ನಾವು ಮಾಡಿದ ತಪ್ಪೇನಂದರೆ ಮಧ್ಯದ್ದು ಇದನ್ನು ಹೋಗ್ಬಿಟ್ಟು ಟರ್ಬೋ ಅಮ್ಬಿಟ್ಟು ಇದು ಪಾಯಸ ಲೆವೆಲ್ಗೆ ಹೋಗ್ತಾ ಇತ್ತು. ಇನ್ನೊಂದು ಇವಾಗ ನಾವು ಕ್ಯಾಪ್ಸಿಕಮ್ನ ಕರೆಕ್ಟಾಗಿ ಲೋ ಮೋಡಲ್ಲಿ ಟ್ರೈ ಮಾಡೋಣ. ಇಷ್ಟೇ ಸಾಕು. ಕ್ಯಾರೆಟೆಲ್ಲ ಕಂಪ್ಲೀಟಾಗಿ ಫೈನ್ಲಿ ಚಾಪ್. ಇದನ್ನು ನಾನು ಕೈಯಲ್ಲಿ ಕಟ್ ಮಾಡಬೇಕಾಗಿದೆ, ಎಷ್ಟು ಟೈಮ್ ತೊಗೋತಾಯಿತ್ತು. ವಾವ್. ಇದ್ರ ಟೆಕ್ಸ್ಚರ್ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್. ಅವ್ರು ಕೊಟ್ಟಿರೋಂಥ ಸ್ಪ್ಯಾಚುಲ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಟ್ಟಾಗಿದೆ, ನಂಗೆ ಇಷ್ಟ ಆಯಿತು. ಆರಾಮಾಗಿ ಕ್ಯಾರೆಟ್ ಪಲ್ಯ ಮಾಡಿಕೊಂಡು ತಿನ್ಬೋದು. ಈ ಥರ ಇದ್ದರೆ ಕಣ್ಣು ಮುಚ್ಕೊಂಡು ನಾನು ಬೀನ್ಸ್ ಕ್ಯಾರೆಟ್ ಪಲ್ಯ ದಿನ ಫೈಬರ್ ಮೇಲೆ ಫೈಬರ್ ತಿಂತಾ ಇರೋದು ಅಷ್ಟೇ. ಹಂಗಂತೀವಿ. ತಂದಿದ್ದು 2 ದಿನದಲ್ಲಿ ಇವೆಲ್ಲ ಎಕ್ಸೈಟ್ಮೆಂಟು, ಆಮೇಲೆ ಯಾವುದೂ ಇರಲ್ಲ, ಇದು ಹೋಗ್ಬಿಟ್ಟು ಮುಳ್ಳು ಕೂತಿರುತ್ತೆ. ಆದರೆ ಇರೋದ್ರಲ್ಲಿ ನಾನು ಎಲ್ಲ ಮಿಷಿನ್ನು ನಾನು ಅಪ್ರಾಕ್ಸಿಮೇಟಾಗಿ ಚೆನ್ನಾಗೇ ಯೂಸ್ ಮಾಡ್ತಾಯಿದ್ದೀನಿ. ಇವತ್ತಿಗೂ ನಾನು ಯೂಸ್ ಮಾಡ್ತಿಲ್ಲ ಅನ್ನೋ ಯಾವ ಮಿಷಿನೂ ಇಲ್ಲ. ನಾನು ಯೂಸ್ ಮಾಡದೇ ಇರೋ ಅಂಥ ಒಂದೇ ಮಿಷನ್ ಅಂದರೆ ಈ ಎಗ್ನ ಬೀಟ್ ಮಾಡೋದು, ಪ್ಯಾನ್ಕೇಕ್ಸ್ ಮಾಡೋ ಅಂಥದ್ದು ಒಂದು ಮಿಷನ್ನ ಮಾತ್ರ ನಾನು ಹಾರ್ಡ್ಲಿ ತುಂಬ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಮ್ಯಾಕ್ಸಿಮಮ್ ಆಗಿ ನಾನು ತಂದಿರೋ ಎಲ್ಲ ಮಿಷನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ, ಒಂದೂ ಬಿಟ್ಟಿಲ್ಲ ಇವತ್ತರೆಗೂ. ಯಾಕಂದರೆ ಡೈಲಿ ನಂಗೆ ನೀಡ್ ಇದ್ದೇ ಇರುತ್ತೆ. ಸೊ ನೀಡ್ ಇರೋದಕ್ಕೆ ನಾನು ತೊಗೊಂಡಿರೋದು. ಆ್ಯಂಡ್ ನೌ ವಿ ಆರ್ ಗೋಯಿಂಗ್ ವಿತ್ ಇಷ್ಟಪ್ಪ ಕ್ಯಾಪ್ಸಿಕಮ್. ನಾನು ಬರೀ 2 ಹಾಫ್ಸ್ ಮಾಡಿದ್ದೀನಿ, ಕಟ್ಟೇ ಮಾಡಿಲ್ಲ. ಬೇಕಂತಲೇ ಮಾಡಿಲ್ಲ, ಬಿಕಾಸ್ ನಾನೇ ಕಟ್ ಮಾಡಿದ್ರೆ ಚಾಪರ್ಗೆ ಏನು ಕೆಲಸ ಇರುತ್ತೆ. ಅದಕ್ಕೋಸ್ಕರ ಐ ವಾಂಟ್ ಚಾಪರ್ ಟು ಡೂ ದ ಜಾಬ್. ಇವಾಗ ಲಾಸ್ಟು ನಾನು 4 ಆ್ಯಡ್ ಮಾಡಿದೆ ಅಲ್ವಾ. ಲೆಟ್ಸ್ ಟ್ರೈ ವಿತ್ ಬರೀ 2. ಓ ಮೈ ಗಾಡ್, ಓಪನ್ ಆಗೋ ಚಿನ್ನ. ಫುಲ್ಲು ಥ್ರೆಡ್ ಲಾಕ್ ಆಗಿಬಿಟ್ಟಿದೆ. ನನ್ನ ಕೈಲಿ ಇದನ್ನು ತೆಗಿಯೋಕೆ ಆಗ್ತಾನೆ ಇಲ್ಲ ಆ್ಯಂಡ್ ತೆಗಿಯೋಕ್ಕೆ ಭಯ ಆಗ್ತಾಯಿದೆ. ಸದ್ಯಕ್ಕೆ ಹಂಗೆ ಇರಲಿ, 4 ಬ್ಲೇಡಲ್ಲೇ ಟ್ರೈ ಮಾಡೋಣ. ಬಟ್ ಐ ವಾಂಟೆಡ್ ಟು ಟ್ರೈ ಇನ್ 2 ಬ್ಲೇಡ್ಸ್. ಏನು ಮಾಡಿದ್ರೂ ಬರ್ತಾಯಿಲ್ಲ ಅದು, ಏನು ಮಾಡಿದ್ರೂ ಪ್ಲ್ಯಾನ್ ಮಾಡಿದ್ರೂ ಬರ್ತಾಯಿಲ್ಲ. ಇದನ್ನು ನಿಧಾನಕ್ಕೆ ವಾಶ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೆಕ್ಸ್ಟ್ ಅದ್ರ ವ್ಲಾಗಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇದು ಬಿಚ್ಬೋದು, ಈಗ ಬಿಚ್ಚೋಕ್ಕಾಗ್ತಿಲ್ಲ ಅಷ್ಟೇ. ಈಗ 4 ಬ್ಲೇಡಲ್ಲೇ ಟ್ರೈ ಮಾಡೋಣ. 2 ಹಾಫ್ ಮಾಡಿರೋ ಅಂಥ ಕ್ಯಾಪ್ಸಿಕಮ್ ಜಸ್ಟ್ ಲೈಕ್ ದ್ಯಾಟ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಹಿಂಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆಯಿತು. ಆವಾಗಲೇ ಈ ಟೈಮರ್ ನನಗೆ ನೋಡ್ಕೊಳ್ಳೋಕ್ಕೆ ಬರಲಿಲ್ಲ. ಈಗ ಬರೀ ನಾನು ಈ ಲೋ ಮೋಡ್ ಮಾತ್ರ ನೋಡ್ತಾ ಇದ್ದೀನಿ. ಹೈ ಮೋಡಾಗಲಿ ಟರ್ಬೋ ಮೋಡಾಗಲಿ ಯೂಸ್ ಮಾಡ್ತಾಯಿಲ್ಲ. ಒಂದು ನಿಮಿಷ, ಏನಾಯ್ತಪ್ಪ ನನ್ನ ಕ್ಯಾಪ್ಸಿಕಮ್ಮು? ಓಹ್, ಲೋ ಮೋಡಲ್ಲೇ ಇಷ್ಟೊಂದು ಚಿತ್ರಾನ್ನ ಆಗ್ತಾಯಿದೆ. ಇನ್ನು ರಫ್ಲಿ ಚಾಪ್ ಅಂದರೆ ದಪ್ಪ ಚಾಪಿಂಗ್ ಕಷ್ಟನೇ ಇದೆ. ಮೋಸ್ಟ್ಲಿ 2 ಬ್ಲೇಡ್ ಯೂಸ್ ಮಾಡಬೇಕು ಏನೋ ಅಂತರ ಆಗೋಯ್ತು. ಕ್ಯಾಪ್ಸಿಕಮ್ ಫೈನ್ಲಿ ಚಾಪ್ ಆಗಿದೆ. ನನಗೆಲ್ಲ ಫೈನ್ಲಿ ಚಾಪೇ ಬರ್ತಾಯಿದೆ. ನನಗೆ ಬೇಕಾಗಿದ್ದು ಒಂದು ನಾರ್ಮಲ್ ಚಾಪಿಂಗು ಬೇಕಾಗಿತ್ತು, ಅದು ಬರ್ತಾ ಇಲ್ಲ. ಯಾಕಂದರೆ ಇದು ಲೋ ಮೋಡಲ್ಲೇ ಈ ಲೆವೆಲಲ್ಲಿ ಒಡೆದು ಬಿಸಾಕ್ತಾ ಇದೆ. ಅದೇ ಫೈನ್ಲಿ ಚಾಪ್ ಅಡುಗೆಗಳಿಗೆ ಬೆಸ್ಟ್ ಅಂತ ಅನಿಸುತ್ತೆ. ಬಟ್ ರಫ್ಲಿ ಚಾಪ್ ಬೇಕು ಅಂತ ಹೇಳಿದ್ರೆ ಸ್ಟಿಲ್ ಹ್ಯಾವ್ ಯುವರ್ ಓನ್ ಡೌಟ್ಸ್ ಅಷ್ಟೇ. ಯಾಕಂದರೆ ಔಚ್, ಇದು ಲೋ ಮೋಡಲ್ಲೇ ಇರೋ ಬರೋದೆಲ್ಲ ಫುಲ್ ಚಾಪ್ ಆಗೋಯ್ತು. ವರ್ತಿದೆ, ಬಟ್ ಅಗೇನ್ ನೀಡ್ ಬೇಸಿಸ್ ಮೇಲೆ.
ಉದ್ದುದ್ದಕ್ಕೆ ಬೇಕು ಅಂದರೆ ಅಟ್ಲೀಸ್ಟ್ ಇಷ್ಟಿಷ್ಟು ಅಗಲ ಬೇಕು ಬಾರ್ಬೆಕ್ಯೂ ಥರ ಎಲ್ಲ ಅಂದ್ರೂ ಆ ಥರ ಏನು ಫಸ್ಟ್ ರೌಂಡಲ್ಲೂ ಆ ಥರ ಆಗ್ತಾಯಿಲ್ಲ. ಅದೊಂದು ಟ್ರೈ ಮಾಡಬೇಕಾಗಿತ್ತು. ನೋಡೋಣ, ಇಲ್ಲೊಂದು ಬಟ್ಲಾಯಿತು, ಇದೊಂದು ಬಟ್ಲಾಯಿತು. ಆನಿಯನ್ಸ್ ಎಲ್ಲ ಅದನ್ನು ಟ್ರೈ ಮಾಡೋಣ. ಜಸ್ಟ್ 2-3 ಹೊಡೆದು ಅದನ್ನು ಟ್ರೈ ಮಾಡೋಣ. ಆನಿಯನ್ಸ್ನ ಈ ಥರ ಟ್ರೈ ಮಾಡ್ತಾಯಿದ್ದೀನಿ. ಫುಲ್ ಕಂಪ್ಲೀಟ್ 2 ಉಂಡೆ ಹಾಕ್ಬಿಡೋಣ ಆಯಿತಾ. ಇದನ್ನು ನಾನು ಅರ್ಧನೂ ಮಾಡ್ತಾಯಿಲ್ಲ, ಜಸ್ಟ್ ಕ್ಲೀನ್ ಮಾಡಿದ್ದೀನಿ, ಹಾಕ್ತಾಯಿದ್ದೀನಿ. ಟ್ರೈಯಿಂಗ್ ಆ್ಯಂಡ್ ಟೆಸ್ಟಿಂಗ್ ಮೈ ಚಾಪರ್ ಅಷ್ಟೇ. ನೋಡೋಣ. ಓಕೆ, ಈ ಥರ ಎಲ್ಲ ಯೂಸ್ ಮಾಡಬಾರ್ದು, ಬಟ್ ಸ್ಟಿಲ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟ್ ಮೋಡು. ಒಂದು ಸತಿಗೆ ಹೆಂಗಾಯಿತು, ಹಿಂಗಾಯಿತು. ಇನ್ನೊಂದು ರೌಂಡ್ ಹೊಡೆಯೋಣ. ಈ ಸತಿ ಒಂದೊಂದು ಸತಿನೂ ಓಪನ್ ಮಾಡಿ ಚೆಕ್ ಮಾಡ್ತೀನಿ ನಾನು, ನನಗೆ ಅರ್ಥ ಆಗಬೇಕಿದ್ದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಟರಾನ್, ಒಂದು ಲೆವೆಲಲ್ಲಿ ಬಂತು. ಸಿ, ಮೋಸ್ಟ್ಲಿ ನಾವು ಇವ್ರನ್ನ ಕ್ಯಾಪ್ಸಿಕಮ್ನ ತುಂಬ ಜಾಸ್ತಿ ಹೊಡೆದ್ಬಿಟ್ವಿ ಅನಿಸುತ್ತೆ. ಇದನ್ನ ಇನ್ನೊಂದು ರೌಂಡ್ ಟ್ರೈ ಮಾಡೋಣ. ಲೆಟ್ಸ್ ಸಿ. ಆ್ಯಕ್ಚುಲಿ ಹೌದು, ನಾನೇ ಮಾಡಿದ್ದು ತಪ್ಪು. ಈ ಲೆವೆಲಲ್ಲಿ ಬೇಕು ಅಂದರೆ ಈ ಎಗ್ ಪಲ್ಯಕ್ಕೆಲ್ಲ, ಮೊಟ್ಟೆ ಪಲ್ಯಕ್ಕೆಲ್ಲ ಇದು ಆರಾಮಾಗಿ ಆಗುತ್ತೆ. ಮೊಟ್ಟೆ ಪಲ್ಯಕ್ಕೆಲ್ಲ ಈ ಸೈಜ್ ಆರಾಮಾಗಿ ಆಗುತ್ತೆ. ಫೈನಲಿ ಚಾಪ್ ಬೇಕಾಗಿಲ್ಲ. ಇದನ್ನು ಬೇಕಾದ್ರೆ ಪಾಯಸನೂ ಮಾಡ್ಬೋದು, ಆ ಲೆವೆಲಲ್ಲಿದೆ. ಪಾಯಸನ ವಿ ವಿಲ್ ಟ್ರೈ ವಿತ್ ಟೊಮ್ಯಾಟೊ. ನೋಡಿ, ಕಣ್ಣೂರಿ ಇಷ್ಟಕ್ಕೆ ಬಂದುಬಿಡ್ತು. ಚಾಪರ್ ಅದ್ರ ಕೆಲಸ ಮಾಡಿದ್ರು ನನಗೆ ಈರುಳ್ಳಿಗೆ ಎಷ್ಟು ಸೆನ್ಸಿಟಿವ್ ನಾನು ಅಂದರೆ, ಚಾಪರ್ಗೂ ನನಗೆ ಕಣ್ಣೀರು ಬರ್ತಾಯಿದೆ. ನಾನು ಕುತ್ಕೊಂಡು ದಿನ ಅಡುಗೆಗೆ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಎಷ್ಟು ಪರದಾಡಿರ್ತೀನಿ, ಎಷ್ಟು ಕಷ್ಟಪಟ್ಟಿರ್ತೀನಿ ನೋಡಿ. ಈರುಳ್ಳಿ ಗೋಸಿಯರ್. ಈರುಳ್ಳಿ ಸ್ವಲ್ಪ ದಪ್ಪನೇ ಇರಲಿ, ನಾನು ಇದಕ್ಕೆಲ್ಲ ಯೂಸ್ ಮಾಡ್ತೀನಿ. ಇಷ್ಟೊಂದು ಸಣ್ಣ ನನಗೇನು ಬೇಡ. ಈ ವಡೆ ಗಿಡೆಲ್ಲ ಮಾಡ್ತೀವಿ ಅಂದರೆ ಆರಾಮಾಗಿ ಕುತ್ಕೊಂಡು ಅಷ್ಟೆಲ್ಲ ಹೆಚ್ಬೇಕಲ್ಲ. ಮನೇಲಿ ಜಾಸ್ತಿ ಜನ ಇದ್ದರೆ ಟಕ್ಕ ಅಂತ ಆಗ್ಬಿಡುತ್ತೆ. ಮನೇಲಿ ಈ ಥರ ಚಾಪರ್ ಇದ್ದರೆ ಒಂದು 10 ಜನ ಇದ್ರೂ ಅಡುಗೆ ಮಾಡೋಕೆ ಕೊಡ್ಬೋದು. ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಒಂದು ವಡೆ ಮಸಾಲೆ ಈಸಿಯಾಗಿ ಕ್ರಿಯೇಟ್ ಮಾಡಿಬಿಡ್ಬೋದು. ಗೋಯಿಂಗ್ ಫಾರ್ವರ್ಡ್ ಬ್ಲಾಗ್ಸಲ್ಲಿ ಜಾಸ್ತಿ ಇದನ್ನು ಯೂಸ್ ಮಾಡಿ ಹೇಗೆ ವೆಜಿಟೇಬಲ್ಸ್ ಚಕ್ಕ ಅಂತ ಕಟ್ ಮಾಡಿ ಮಾಡೋ ಅಂಥ ಅಡುಗೆಗಳನ್ನ ನಿಮಗೆ ತೋರಿಸ್ತಾ ಇರ್ತೀನಿ. ಗೋಯಿಂಗ್ ವಿತ್ ಬೀಟ್ರೂಟು. ಇಷ್ಟಪ್ಪದ್ದು ಹಾಕೋಕೆ ನನಗೆ ಒಂಥರ ಅನ್ನಿಸ್ತಾ ಇದೆ, ಬಟ್ ಟ್ರಯಲ್ ಮಾಡ್ತಾಯಿದ್ದೀನಿ. ಬ್ಲೇಡ್ಸ್ ಏನಾದ್ರು ಹಾಳಾಗ್ಬಿಟ್ರೆ ನನ್ನ ಮಿಷಿನ್ ಹಾಳಾಗ್ಬಿಡುತ್ತೆ ಅಂತ ಯೋಚನೆ ಬರ್ತಾಯಿದೆ. ಇನ್ನೊಂದು ಕಡೆ ಈಗ ನಾನು ಇದೆಲ್ಲ ಟ್ರೈ ಮಾಡಲಿಲ್ಲ ಅಂದರೆ ಈ ಮಿಷಿನ್ ಕೆಪಾಸಿಟಿ ಹೆಂಗೆ ಗೊತ್ತಾಗುತ್ತೆ ಅಂತ ಯೋಚನೆ ಬರ್ತದೆ. ಏನು ಮಾಡಲಿ, ಹಾಗೆ ಹಾಕ್ಬಿಡ್ಲಾ? ಹಾಕ್ಬೋದು. ನನ್ನ ಹಸ್ಬೆಂಡ್ ಏನಾದ್ರು ಈ ವ್ಲಾಗ್ನ ನೋಡಿದ್ರೆ ಚೆನ್ನಾಗಿ ಬೈತಾರೆ, ಯಾಕಂದರೆ ಇಷ್ಟಪ್ಪದ್ದು ಹಾಕಿದ್ರೆ ಎಂಥ ಬ್ಲೇಡು ಹಾಳಾಗುತ್ತೆ. ಏನು ಮಾಡಲಿ, 2 ಹಾಫ್ಸ್ ಮಾಡಿ ಹಾಕ್ಬಿಡೋಣ. ನನಗೂ ಹೊಟ್ಟೆ ಉರಿತಾ ಇದೆ. ಆದರೂ ನನ್ನ ಲೆವೆಲ್ ಆಫ್ ಟೆಸ್ಟಿಂಗ್ ನಾನು ಮಾಡಲೇಬೇಕು. ಅದಕ್ಕೋಸ್ಕರ ನಾನು 2 ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಏನೋ ಸಾಫ್ಟಾಗಿತ್ತು, ಪಚಕ್ ಅಂತ ಆಯಿತು. ಇದು ಬೀಟ್ರೂಟ್ ಹಾರ್ಡ್ ಇದೆ. ಬೀಟ್ರೂಟ್ನ ಯಾವ ಲೆವೆಲಲ್ಲಿ ಕಟ್ ಮಾಡುತ್ತೆ, ಇಷ್ಟು ದಪ್ಪ ಇರೋದನ್ನ ಹೇಗೆ ಮಾಡುತ್ತೆ ಅಂತ ನೋಡೋಣ. ಆ್ಯಂಡ್ ಫಾರ್ ಬೀಟ್ರೂಟ್ ನಾನು ಇವಾಗ ಇದನ್ನು ಯೂಸ್ ಮಾಡ್ತಿದ್ದೀನಿ, ಹೈ ಸ್ಪೀಡ್. ಓಕೆ, ಇವಾಗ ಆಲ್ರೆಡಿ ಚಿಕ್ಕ ಸ್ಪೀಡ್, ಸ್ಲೋ ಸ್ಪೀಡ್ ನೋಡಾಯಿತು. ಇವಾಗ ಹೈ ಸ್ಪೀಡ್ ಟ್ರೈ ಮಾಡೋಣ. ಇದೇ ಅಲ್ಲಾಡ್ತದೆ ಕೆಳಗಡೆ, ನಂದು ಬಾಟಮೇ ಅಲ್ಲಾಡ್ತಾ ಇದೆ. ವಾವ್, ಅಲ್ಲೇನು ಇಲ್ಲವೇ ಇಲ್ಲ ಬೀಟ್ರೂಟು. ಹೈ ಸ್ಪೀಡ್ ಇಸ್ ಕ್ರೇಜಿಲಿ ಹೈ ಆಯಿತಾ, ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಹೆಂಗಿದೆ ಅಂತ. ಅಲ್ಲಿ ಇಷ್ಟಪ್ಪ ಬೀಟ್ರೂಟ್ ಮೋಸ್ಟ್ಲಿ ದಪ್ಪದು ಹಾಕಿದ್ರು ಒಡೆದು ಚೆಚಾಗ್ತಾಯಿತೋ ಏನೋ, ಬಟ್ ಕ್ರೇಜಿಯಾಗಿದೆ. ಟೆಕ್ಸ್ಚರ್ ತೋರಿಸ್ತೀನಿ ರೀ. ಕಣ್ಣು ಮುಚ್ಕೊಂಡು ಬೀಟ್ರೂಟ್ ಪಲ್ಯ ರೆಡಿ ಮಾಡಿ ಇಟ್ಬಿಡ್ತೀನಿ. ಹೀಗಿದ್ರೆ ಬರೀ ಒಗ್ಗರಣೆ ಹಾಕಬೇಕು. ಈ ಕಡೆ ನನಗೆ ಬೇಕಾಗಿರೋ ಈರುಳ್ಳಿ ರೆಡಿ ಇದೆ, ಈ ಕಡೆ ಬೀಟ್ರೂಟ್ ರೆಡಿ ಇದೆ. ಎರಡನ್ನೂ ಹಾಕಿ ಒಂದು ಒಳ್ಳೆ ಬೀಟ್ರೂಟ್ ಪಲ್ಯಕ್ಕೆ ಒಗ್ಗರಣೆ ಹಾಕ್ಬಿಟ್ರೆ ಆಗೋಯ್ತು. 10 ನಿಮಿಷದಲ್ಲಿ ನನ್ನ ಬೀಟ್ರೂಟ್ ಪಲ್ಯನೇ ರೆಡಿ ಆಗಿಬಿಡುತ್ತೆ. ಎಲ್ಲ ಪೀಸ್ ಆಗೋಗಿದೆ. ಅಲ್ಲಿ ಎಲ್ಲೋ ಒಂದೊಂದು ಇಷ್ಟುದ್ದ ಇದೆ ಅಷ್ಟೇ. ಎಲ್ಲ ಚಿತ್ರಾನ್ನ 2 ಟೈಮ್ ನಾನು ಹೊಡೆದಿದ್ದು, ಬರೀ 2 ಬೀಟ್ಸ್ ಅಷ್ಟೇ. ಇನ್ನೊಂದು ಸತಿ ಹೊಡೆದ್ರೆ ಇನ್ನೂ ಫುಲ್ ಚಕ್ಕ ಅಂತ ಕಟ್ಟಾಗ್ಬಿಟ್ಟಿರ್ತಾಯಿತ್ತು. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಟೆಕ್ಸ್ಚರ್. ನಂಗೆ ಇದಕ್ಕಿಂತ ಜಾಸ್ತಿ ಕಟ್ ಮಾಡಿ ನಾನು ತರಕಾರಿ ಹಾಳು ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಇದೆಲ್ಲ ನಾನು ಇವಾಗ ಕುಕಿಂಗ್ ಯೂಸ್ ಮಾಡ್ತೀನಿ. ನಾನು ಟ್ರಯಲ್ಗೆ ಅಂತ ಮಾಡ್ತಾಯಿದ್ರು ಕುಕಿಂಗ್ ಯೂಸ್ ಮಾಡ್ತೀನಲ್ವ, ಇದನ್ನೆಲ್ಲ ನಂಗೆ ವೇಸ್ಟ್ ಮಾಡೋಕ್ಕಂತೂ ಇಷ್ಟ ಇಲ್ಲ. ಇದೆಲ್ಲ ತರಕಾರಿ ಹೆಂಗಿದ್ರು ರೆಡಿ ಆಯಿತು. ನೀಟಾಗಿ ಸ್ಟೋರ್ ಮಾಡಿಬಿಟ್ಟು ಇದಿಷ್ಟು ಪಲ್ಯ ಮಾಡಿ ಇಟ್ಬಿಟ್ರೆ ನನ್ನ ಫೈಬರ್ಗೆ ನಾನು ಯೋಚನೆ ಮಾಡೋಂಗಿಲ್ಲ. ಆ್ಯಂಡ್ ನನಗೆ ಎಲ್ಲ ಪಲ್ಯಗಳೆಲ್ಲ ನಾನು ಆಲ್ಮೋಸ್ಟ್ ಟ್ರೆಡಿಷ್ನಲ್ ವೇ ಅಲ್ಲೇ ತಿನ್ನೋದು. ನನಗೆ ಹಸಿದೆಲ್ಲ ಕಮ್ಮಿನೇ ನಾನು ತಿನ್ನೋದು. ಒಳ್ಳೆ ಬೀಟ್ರೂಟ್ ಪಲ್ಯ, ಒಳ್ಳೆ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಒಗ್ಗರಣೆ ಹಾಕಿನೇ ನಾನು ಅಡುಗೆಗಳನ್ನ ಮಾಡೋದು. ಆ್ಯಂಡ್ ಇದಕ್ಕೆ ಒಳ್ಳೆ ಅಕ್ಕಿ ರೊಟ್ಟಿನ ತಟ್ಕೊಂಬಿಟ್ರೆ ಟೇಸ್ಟಿ. ಇದ್ರದ್ದು ಒಂದು ಬೆಸ್ಟ್ ಪಾರ್ಟ್ ಏನು ನೋಡಿದೆ ಅಂದರೆ ಇದ್ರ ವೇ ಆಫ್ ಫಿಕ್ಸಿಂಗ್. ಯಾವಾಗಲೂ ಯೂಶ್ವಲಾಗಿ ಮಿಕ್ಸಿ ಯಾವಾಗಲೂ ಹಾಳಾಗುತ್ತೆ ನೀರು ಬಿದ್ದು. ಸಿನ್ಸ್ ಇದ್ರ ಮೇಲೆ ಹೋಗಿ ಬಾಟಮ್ ಕೆಳಗಿರೋದ್ರೆ ಬರೀ ಇದು ಮಾತ್ರ ಕನೆಕ್ಟ್ ಆಗೋದ್ರಿಂದ ನಮ್ಮ ಮಿಕ್ಸಿ ಆಲ್ವೇಸ್ ಸೇಫಾಗಿರುತ್ತೆ. ಎಲೆಕ್ಟ್ರಾನಿಕ್ ಡಿವೈಸ್ಗೆ ಒಂಚೂರು ನೀರು ಬೀಳಲ್ಲ. ಆ್ಯಂಡ್ ನಾವು ಮಾಡೋ ಯಾವುದೇ ಐಟಮುವೆ ಇದಕ್ಕೆ ಟಚ್ ಆಗಲ್ಲ. ದಟ್ಸ್ ದ ಬೆಸ್ಟ್ ಥಿಂಗ್. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದು. ಏನೊಂದಂದರೆ ನನ್ನ ಹಸ್ಬೆಂಡ್ ಮೊದಲು ಅದು ಕೈಯಲ್ಲಿ ಎಳೆಯೋ ಚಾಪರ್ ಇದೆಯಲ್ಲ, ಅದನ್ನು ಕೊಟ್ಬಿಟ್ಟು ಎಳ್ಸಿ ವರ್ಕೌಟ್ ಎಲ್ಲ ಮನೇಲೆ ಆಗಂಗೆ ಮಾಡ್ಬಿಡ್ತು. ಜಿಮ್ಮೇ ಬೇಕಾಗಿಲ್ಲ, ಆ ಥರ ಹೋಗಿತ್ತು. ದಿಸ್ ಇಸ್ ಆ್ಯಕ್ಚುಲಿ ರಿಯಲಿ ಗುಡ್. ನಂಗೆ ಇಷ್ಟ ಆಗಿದೆ. ಬಟ್ ನಾನು ಹೇಳ್ದಲ್ಲ, ದಪ್ಪ ಚಾಪಿಂಗಿಗೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀನಿ. ಇಟ್ಸ್ ರಿಯಲಿ ಗುಡ್. ಒಳ್ಳೆ ಟೈಮ್ ಸೇವರ್ ಮಾತ್ರ. ಟೊಮ್ಯಾಟೋನ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅಂಥ ದಪ್ಪ ಬೀಟ್ರೂಟ್ನೇ ಒಡೆದು ಪೀಸ್ ಮಾಡಿ ಹಾಕಿದೆ. ಇನ್ನು ಟೊಮ್ಯಾಟೋನ ನಾನು ಯಾಕೆ ಕಟ್
ಕಟ್ ಮಾಡಿ ಟೈಮ್ ವೇಸ್ಟ್ ಮಾಡಲಿ. ಐ ಆಮ್ ಜಸ್ಟ್ ಡ್ರಾಪಿಂಗ್ ದ ಟೊಮ್ಯಾಟೋಸ್. ಟೊಮ್ಯಾಟೊ ಹಾಕಾಯಿತು, ಕ್ಯಾಪ್ನ ಮುಚ್ತಾ ಇದ್ದೀನಿ. ಇವಾಗ ಟೊಮ್ಯಾಟೊ ಪ್ಯೂರಿ ಟೈಮು. ಇವಾಗ ಜಸ್ಟ್ ಟರ್ಬೋಲೆ ಹೊಡಿತಾ ಇದ್ದೀನಿ ಬಿಕಾಸ್ ಟೊಮ್ಯಾಟೋಲಿ ಪ್ಯೂರಿ ಟ್ರೈ ಮಾಡೋಣ. ಫುಲ್ಲು ನನಗೆ ಪ್ಯೂರಿ ಬೇಕು. ಈಗ ಅರ್ಜೆಂಟಾಗಿ ನಾನು ಗ್ರೇವಿ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಟೊಮ್ಯಾಟೊ ಪ್ಯೂರಿ ಬೇಕಾಗುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಮಿಕ್ಸಿ ತೆಗ್ದು ಆಡಿಸಿ ಮಾಡಬೇಕಾ, ಇಲ್ಲ ಈ ಚಾಪರೇ ನನಗೆ ಹೆಲ್ಪ್ ಮಾಡುತ್ತಾ ಅನ್ನೋದು ನನ್ನ ಬಿಗ್ ಕ್ವೆಶನ್. ಸೊ ಲೆಟ್ಸ್ ಟ್ರೈ. ಈ ಟೈಮರು ಏನು ಹೆಲ್ಪ್ ಮಾಡ್ತಾ ಇದೆ? ಓಕೆ, ಇಷ್ಟು ನಿಮಿಷ ಸೆಕೆಂಡ್ಸ್ ಓಡ್ತಾ ಇದೆ ನೋಡಿ ಟೈಮರಲ್ಲಿ. ಇಷ್ಟು ಸೆಕೆಂಡ್ಸ್ ಅಂತ ತೋರಿಸ್ತಾ ಇದೆ. ಓಪನ್. ಸ್ಪೀಡ್ 2 ಅಲ್ಲಿ ಹಾಕೊಂಡು ಹೊಡೆದೆ. ಲೆಟಸ್ ಟ್ರೈ ವಿತ್ ಟರ್ಬೋಗೆ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡೋಣ. ಟೈಮರ್ ಸೆಟ್ ಮಾಡೋಕ್ಕೆ ಅಂತಲ್ಲ, ಎಷ್ಟು ಸೆಕೆಂಡ್ಸ್ ನಾವು ಪ್ರೆಸ್ ಮಾಡಿ ಇಟ್ಕೊಂಡಿದ್ವಿ ಅನ್ನೋದಕ್ಕೆ. ಇಟ್ಸ್ ನಾಟ್ ಲೈಕ್ ಟೈಮರ್ನ ಸೆಟ್ ಮಾಡಿ ಬಿಟ್ಬಿಟ್ಟು ಅದಾಗದೇ ಆಡ್ಸುತ್ತೆ, ಆ ಥರ ಇಲ್ಲ. ಇದು ಬರೀ ಪ್ರೆಸ್ ಮಾಡೋಕ್ಕಷ್ಟೇ ಇರೋದು. ಟರ್ಬೋ ಹಾಕಿದೆ, ಟರ್ಬೋಲ್ ಒಂದು ಲೆವೆಲ್ ಆಗಿದೆ. ದಿಸ್ ಇಸ್ ಅಗೇನ್ ಚಾಪರ್ ಥರನೇ ಆಡ್ತಾ ಇದೆ. ಇದನ್ನು ಮಿಕ್ಸರ್ ಥರ ಎಲ್ಲ ಏನು ಫುಲ್ ಪ್ಯೂರಿ ಮಾಡಿಲ್ಲ, ಕಂಪ್ಲೀಟ್ ಗ್ರೈಂಡಿಂಗು ಅಂದರೆ ಮಿಕ್ಸರ್ ಥರ ಕಂಪ್ಲೀಟ್ ಗ್ರೈಂಡ್ ಆಗುತ್ತಲ್ಲ ಚಟ್ನಿ ಥರ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾನು ಎಲ್ಲ ಮೋಡ್ಸಲ್ಲೂ ಟ್ರೈ ಮಾಡಿದೆ, ಟರ್ಬೋಲು ಟ್ರೈ ಮಾಡಿದೆ, ಈವನ್ ಹೈ ಸ್ಪೀಡಲ್ಲೂ ಟ್ರೈ ಮಾಡಿದೆ. ಹವೆವರ್ ಇದು ಬರೀ ಚಾಪಿಂಗ್ ಕೆಲಸ ಮಾತ್ರ ಮಾಡುತ್ತೆ. ಆ್ಯಂಡ್ ಈ ನೀರೆಲ್ಲ ಟೊಮ್ಯಾಟೋಯಿಂದ ಬಂದಿರೋ ನೀರು ಅಷ್ಟೇ. ಅದು ಬಿಟ್ಟರೆ ಇದು ಪಾಯಸ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಆಗಿಲ್ಲ. ದಿಸ್ ಇಸ್ ಅ ಚಾಪರ್ ಅಂದರೆ ಚಾಪರ್ ಥರನೇ ನೋಡಬೇಕು, ಮಿಕ್ಸರ್ ಥರ ನೋಡಬಾರ್ದು. ದಟ್ ಇಸ್ ದ ಲರ್ನಿಂಗ್. ಟೊಮ್ಯಾಟೊ ಫುಲ್ ಪಚ್ಚಿ ಚಾಪ್ ಆಗಿದೆ, ಅದನ್ನು ಎತ್ತಿಡ್ಕೊಳ್ಳೋಣ. ಇದನ್ನು ಯೂಸ್ ಮಾಡಿಲ್ಲ. ಸೊ ಲೆಟ್ಸ್ ಟ್ರೈ ಎಗ್ ಯಾವ ಲೆವೆಲಲ್ಲಿ ಬೀಟ್ ಆಗುತ್ತೆ ಅಂತ. ಇವಾಗ ಮೊಟ್ಟೆ ಟ್ರೈ ಮಾಡೋಣ. ಮೊಟ್ಟೆನ ಇದರಲ್ಲಿ ವೆಯ್ಟ್ ಫಸ್ಟು ನಾವು ಇದನ್ನು ಹಾಕ್ಬಿಡೋಣ, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇದಿದೆಯಲ್ಲ, ಜಸ್ಟ್ ಇದನ್ನು ಹಿಂಗೆ ಹಾಕೋದು ಅಷ್ಟೇ. ಇವಾಗ ಮೊಟ್ಟೆ ಒಡೆದು ಹಾಕ್ತಾಯಿದ್ದೀನಿ. ಫಸ್ಟು ಒಂದು ಮೊಟ್ಟೆಯಲ್ಲಿ ಟ್ರೈ ಮಾಡೋಣ, ಅದು ಎಷ್ಟು ಕ್ವಾಂಟಿಟಿಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದು ನೋಡಿ ಅದ್ರ ಮೇಲೆ ಇನ್ನೊಂದು ಮೊಟ್ಟೆ ಹಾಕಬೇಕಾ ಹಾಕಬಾರ್ದಾ ಅಂತ ಡಿಸೈಡ್ ಮಾಡೋಣ. ನನಗೊಂದು ಆಸೆ ಇದೆ, ಹೈ ಪ್ರೋಟೀನ್ ಬನ್ಸ್ ಮಾಡಬೇಕು ಅಂತ ಮೊಟ್ಟೆಯಲ್ಲಿ. ಇದನ್ನೇನಾದ್ರು ಹೆಲ್ಪ್ ಮಾಡಿದ್ರೆ ಇಟ್ ವಿಲ್ ಬಿ ಅ ಗುಡ್ ಹಿಟ್ ಅಂತ ಅನಿಸುತ್ತೆ. ಲೆಟ್ಸ್ ಸಿ. ಇದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ವಿ ಆರ್ ಗೋಯಿಂಗ್ ಇನ್ ಟು ಟರ್ಬೋ ಮೋಡ್. ಐ ಆಮ್ ಜಸ್ಟ್ ಟ್ರೈಯಿಂಗ್. ಇವಾಗ ಎಷ್ಟು ಸೆಕೆಂಡ್ಸ್ ಇಟ್ಟೆ ನಾನು? 14 ಸೆಕೆಂಡ್ಸು. 14 ಸೆಕೆಂಡ್ಸ್ಗೆ ಇಷ್ಟು ಬೀಟ್ ಮಾಡಿದೆ. ಸೊ ಬೇಸಿಕ್ ಹ್ಯಾಂಡ್ ಬೀಟರ್ ಲೆವೆಲಿಗೆ ಬೀಟ್ ಮಾಡಿದೆ. ನಾನು ಮಿಷಿನ್ ಎಗ್ ಬೀಟರ್ ಲೆವೆಲ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇಟ್ ಇಸ್ ಅ ಮಿಷನ್ ಆ್ಯಂಡ್ ದಿ ಕ್ಲೇಮ್ ಇದು ಎಗ್ ಬೀಟಿಂಗ್ ಮಾಡುತ್ತೆ ಚೆನ್ನಾಗಿ ಅಂತ. ಅದಕ್ಕೋಸ್ಕರ ಬರೀ ಬೇಸಿಕ್ ಬೀಟಿಂಗ್ ಲೆವೆಲ್ಗೆ ಕರೆಕ್ಟಾಗಿ ಆಗಿದೆ. ಬಟ್ ಮೋಸ್ಟ್ಲಿ ಕ್ವಾಂಟಿಟಿ ಇನ್ನೊಂದು ಸ್ವಲ್ಪ ಹಾಕಿ ನೋಡೋಣ ಬಿಕಾಸ್ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಅಂದರೆ ಎಗ್ನ ಬೀಟ್ ಮಾಡಿದಾಗ ಅದು ಒಳ್ಳೆ ಫೋಮ್ ಥರ ಕ್ರೀಮ್ ಥರ ಆಗುತ್ತಲ್ಲ, ಆ ಲೆವೆಲ್ ಆಫ್ ಬೀಟಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಬಟ್ ಇಷ್ಟು ಬೇಸಿಕ್ ಅಂದರೆ ಇಟ್ ಮೇಕ್ಸ್ ನೋ ಸೆನ್ಸ್. ನಾನು ಕೈಯಲ್ಲೇ ಬೀಟ್ ಮಾಡ್ಕೊಬೋದು, ಅದು ಯಾವ ದೊಡ್ಡ ವಿಷಯನೂ ಇರೋಲ್ಲ. ಬಟ್ ನಂಗೆ ಆ ಫೋಮ್ ಲೆವೆಲ್ ಕೈಯಲ್ಲಿ ಮಾಡೋಕ್ಕಾಗದಿರೋದನ್ನ ಮಿಷಿನ್ ಮಾಡಬೇಕು ಅನ್ನೋದೇ ನನ್ನ ಎಕ್ಸ್ಪೆಕ್ಟೇಷನ್. ನೋಡೋಣ, ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ಎಗ್ ಚೆನ್ನಾಗಿ ಬೀಟ್ ಆಗ್ತಾಯಿದೆ. ಒಂದು ಲೆವೆಲಲ್ಲಿ ನೋಡಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ನೊರೆ ಎಲ್ಲ ಬಂದಿದೆ. ಓಕೆ, ಬಟ್ ಫೋಮಿಗೆ ಬಂದಿಲ್ಲ. ಇಟ್ಸ್ ಜಸ್ಟ್ ದಟ್ ನೊರೆ ಲೆವೆಲಿಗೆ ಬಂದಿದೆ. ಓ ಮೈ ಗಾಡ್, ಇದೆಲ್ಲ ಹಿಂಗೆ ಈಚೆಗಡೆ ಬಂದುಬಿಟ್ರೆ ಇನ್ನೆಲ್ಲ ಕಡೆ ಚುಂಗತ್ಕೊಳ್ಳುತ್ತೆ. ಇದು ಸ್ವಲ್ಪ ಮೆಸ್ಸಿ ಅಂತ ಅನ್ನಿಸ್ತು. ಲೆಟ್ಸ್ ಸಿ. 20 ಸೆಕೆಂಡ್ಸ್ ಕಂಟಿನ್ಯೂಸ್ ಆಗಿ ಬೀಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. ಅದೇ ಲಿಕ್ವಿಡ್ ಲೆವೆಲ್ಗೆ ಬರ್ತಾ ಇದೆ. ಇಟ್ ಈಸ್ ನಾಟ್ ಗೋಯಿಂಗ್ ಅಪ್ ಟು ಫೋಮ್ ಲೆವೆಲ್ಗೇನು ಹೋಗ್ತಾ ಇಲ್ಲ, ಲಿಕ್ವಿಡ್ ಲೆವೆಲ್ಗಂತೂ ಬರ್ತಾ ಇದೆ. ಇವಾಗ ಎಗ್ ಬೀಟರ್ ನೋಡಿದ್ವಲ್ಲ, ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಮೊಟ್ಟೆನೆಲ್ಲ. ಇದೆಲ್ಲ ಚೆಲ್ಲುತ್ತೆ ಅಂತಲೇ ಯೋಚನೆ ನನಗೆ. ಮೊಟ್ಟೆ ಚೆಲ್ಬಿಟ್ರೆ ಇನ್ನು ಇರೋಕ್ಕಾಗಲ್ಲ, ಹಂಗೆ ಆಗ್ಬಿಡತ್ತೆ. ಇದಕ್ಕೆ ಸಿನ್ಸ್ ಎಗ್ ಈ ಥರ ನೋಡಿ ಒಳ್ಳೆ ಹಾಲು ಥರ ಕಾಣ್ತದೆ, ಎಗ್ ಥರನೇ ಕಾಣ್ತಲ್ಲ. ಹೊಡೆದಿದೆ ಚೆನ್ನಾಗಿ, ಎಗ್ ಬೀಟ್ ಆಗಿದೆ. ಬಟ್ ನನಗೆ ಬೇಕಾಗಿರೋಂಥ ಫೋಮ್ ಲೆವೆಲಲ್ಲಿ ಆಗಿಲ್ಲ. ಇಟ್ಸ್ ಫೈನ್. ಬಟ್ ಈ ಥರ ಮೊಟ್ಟೆ ಮಾಡಿದಾಗ ಬೇಯಿಸೋದು ಸಖತ್ ಈಸಿ ಆಗುತ್ತೆ. ಬಟ್ ಇದನ್ನ ಬೇಯಿಸಿದ್ರೆ ಒಳ್ಳೆ ಬಂತಾರೆ, ಸ್ವಲ್ಪ ಊದ್ಕೊಳ್ಳುತ್ತೆ. ಎನಿವೇಸ್, ಸದ್ಯ ನಾನು ಸ್ಪ್ಯಾಚುಲಾನ ಯೂಸ್ ಮಾಡಿಲ್ಲ ಇದನ್ನು ಕ್ಲೀನ್ ಮಾಡೋಕ್ಕೆ. ಐ ವಿಲ್ ಟೇಕ್ ಸಮ್ ಅನಿಯನ್ಸ್. ಲೆಟ್ಸ್ ಗೋ ವಿತ್ ಸಮ್ ನೈಸ್ ಎಗ್ ಆಮ್ಲೆಟ್. ಇಷ್ಟೆಲ್ಲ ತರಕಾರಿ ಕಟ್ ಮಾಡಿರೋದಕ್ಕೆ. ಓಕೆ, ಅನಿಯನ್ಸ್ ಆಯಿತು. ಐ ಆಮ್ ಗೋಯಿಂಗ್ ವಿತ್ ಸಮ್ ಕ್ಯಾಪ್ಸಿಕಮ್. ಬೀಟ್ರೂಟ್ ಅಂತ ಏನೇ ಕಾರಣಕ್ಕೂ ನಾನು ಮೊಟ್ಟೆಗೆ ಹಾಕಲ್ಲ. ಟೊಮ್ಯಾಟೊ ವಿ ಕ್ಯಾನ್ ಆ್ಯಡ್, ಬಟ್ ಟೊಮ್ಯಾಟೊ ನಾನು ಎತ್ಕೊಂಡೋಗಿ ಅಡುಗೆ ಮೇಲೆ ಇಟ್ಬಿಟ್ಟಿದ್ದೀನಿ, ಆಮೇಲೆ ಆ್ಯಡ್ ಮಾಡೋಣ. ಕ್ಯಾರೆಟ್ ಹಾಕ್ಲೋ ಬೇಡ ಅಂತ ಹಾಕ್ತೀನಿ, ಇಲ್ಲಾಂದರೆ ಎಲ್ಲ ಸ್ವೀಟ್ ಮಾಡಿಬಿಡುತ್ತೆ. ಅದು ಜಸ್ಟ್ ಕಲರ್ಗೆ ಹಾಕ್ತಾಯಿದ್ದೀನಿ ಅಷ್ಟೇ. ಟೊಮ್ಯಾಟೊ ಇದೆಲ್ಲ, ಟೊಮ್ಯಾಟೊನೂ ಆ್ಯಡ್ ಮಾಡಿ ಒಳ್ಳೆ ಒಂದು ಸ್ವಲ್ಪ ಸ್ಪೈಸಸ್ ಹಾಕ್ಕೊಂಡು ಎಗ್ ಆಮ್ಲೆಟ್ ಮಾಡ್ಕೊಳ್ಳೋಣ. ಓಕೆನಾ? ಇವಾಗ ಇದನ್ನು ನಾನು ಇದು ಹಾಕಿದ್ದೀನಿ, ಎಗ್ ಹಾಕಿದ್ದೀನಿ. ಈ ಎಗ್ ಒಂದು ಸ್ವಲ್ಪ ಹೊತ್ತು ಫುಲ್ಲು ಲೋ ಫ್ಲೇಮಲ್ಲಿ ನಾನು ಬೇಯಿಸ್ತಾ ಇದ್ದೀನಿ. ಅದು ನೀಟಾಗಿ ಬಂದ ಥರ ದಪ್ಪ ಆಗುತ್ತೆ. ಯೂಶಲಾಗಿ ಹ್ಯಾಂಡಲ್ ಮಾಡಿದಾಗಂತೂ ಬಂದೇ ಬರುತ್ತೆ, ಇಷ್ಟಪ್ಪ ದಪ್ಪ ಆಗುತ್ತೆ. ಬಟ್ ಇವಾಗ ನಾವು ಚಾಪರಲ್ಲಿ ಆ್ಯಡ್ ಮಾಡಿರೋದ್ರಿಂದ ಅದು ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ.
ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಇದು ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದ ಥರ ಏನೂ ಬರಲಿಲ್ಲ, ಜಸ್ಟ್ ಅ ನಾರ್ಮಲ್. ಹಾಂ, ಆ್ಯಕ್ಚುಲಿ ಕೈಯಲ್ಲಿ ನಾನು ಬೀಟ್ ಮಾಡಿದ್ರೇ ಇನ್ನೂ ದಪ್ಪಾಗಿ ಬರ್ತಾಯಿತ್ತು. ಐ ಆಮ್ ಡಿಸಪಾಯಿಂಟೆಡ್ ವಿತ್ ಎಗ್ ಬೀಟರ್, ಬಟ್ ಬಾಕಿದೆಲ್ಲ ಇನ್ ಲವ್ ವಿತ್ ಇಟ್. ಸೊ ಎಗ್ ಬೀಟಿಂಗಿಗೆ ಐ ವಿಲ್ ನಾಟ್ ಬಿ ಯೂಸಿಂಗ್ ದಿಸ್ ಮೆಷಿನ್. ಅದು ಸುಮ್ಮನೆ ನನಗೆ ಜಾಸ್ತಿ ಗಲೀಜು ಮೆಸ್ಸಿನೇ ಮಾಡ್ತು. ಕೈಯಲ್ಲಿ ಟಕ ಅಂತ ಹಿಂಗೆ ಹೊಡ್ಬಿಟ್ಟು ನಾನು ಹಾಕ್ಬಿಡೋದು ಇನ್ನೂ ಈಸಿ ಅನಿಸ್ತು. ಮೀಲ್ ಪ್ರೆಪ್ ಲೆಕ್ಕದಲ್ಲಿ ನೋಡಿದಾಗ ಫಾರ್ ಮೀ ವೆಜಿಟೇಬಲ್ ಚಾಪರ್ ವಾಸ್ ದಿ ಬೆಸ್ಟ್ ಡೀಲ್, ಬಟ್ ಎಗ್ ಬೀಟಿಂಗ್ -1. ನಂಗೆ ಒಂಚೂರು ಇಷ್ಟ ಆಗಿಲ್ಲ ನಿಜ ಹೇಳ್ಬೇಕಂದ್ರೆ. ಚಾಪರ್ಗೆ ಅಂತ ಬಂದರೆ ಐ ವುಡ್ ರೇಟ್ 7/10 ಆಯಿತಾ. ಬಿಕಾಸ್ 3 ಏನಕ್ಕಂದರೆ ಈ ರಫ್ ಚಾಪಿಂಗ್ ಇಷ್ಟಿಷ್ಟ ಅಗಳಕ್ಕೆ ಬರೀ ಒಂದು 2 ಹೊಡೆದಾಗ ಡೈರೆಕ್ಟಾಗಿ ಒಂದು ಬರೀ 3-4 ಸ್ಲೈಡ್ ಕಟ್ ಆಗೋ ಥರ ಬೇಕಾಗಿತ್ತು. ಬಟ್ ಅದು 2 ಸತಿ 3 ಸತಿ ಕೊಟ್ಟರೆ ಎಲ್ಲ ಪೀಸಾಗಿ ಫುಲ್ ಫೈನ್ ಚಾಪೇ ಕೊಡ್ತಾ ಇದೆ. 7/10 ಕೊಡ್ಬೋದು. ಈ ಥರ ಬಂತು, ಒಂದು ದೋಸೆ ಥರ ಬಂದಿದೆ. ಇದು ನನಗೆ ಬೇಕಾಗಿರೋ ಥರ ಏನದು ಪ್ಲಂಪಿಯಾಗಿ ಬಂದಿಲ್ಲ. ನಂಗೆ ಪ್ಲಂಪಿ ಬೇಕಾಗಿತ್ತು, ಅದು ಬರಲಿಲ್ಲ. ಸೊ ದ್ಯಾಟ್ಸ್ ಟೋಟಲಿ ಫೈನ್. ದೇರ್ ವಿಲ್ ಬಿ ಪ್ರೋಸ್ ಆ್ಯಂಡ್ ಕಾನ್ಸ್. ಆನ್ ಆ್ಯಾವ್ರೇಜ್ ನಾನು 7/10 ಕೊಡ್ತಾ ಇದ್ದೀನಿ. ಇಟ್ಸ್ ವರ್ತ್ ಬೈಯಿಂಗ್ ಬಿಕಾಸ್ ಬೆಳಗ್ಗೆ ಹೊತ್ತು ಸ್ಪೆಷಲಿ ವರ್ಕಿಂಗ್ ಮಾಮ್ಸ್, ಇಲ್ಲಿ ಲಿವಿಂಗಲ್ಲೂ ಆ್ಯಂಡ್ ಫಾಸ್ಟಾಗಿ ಅರ್ಜೆಂಟಾಗಿ ಹೋಗಬೇಕು ಅಂದಾಗ, ಎಷ್ಟೊಂದು ಸತಿ ಅಡುಗೆ ಮಾಡೋಕ್ಕೆ ನೋಡಿಲ್ಲ ಅಂದಾಗಲೂ ಹೆಲ್ಪ್ ಆಗುತ್ತೆ. ಫಾಸ್ಟಾಗಿ ನಾವು ಜಸ್ಟ್ ಸ್ವಿಚ್ ಆನ್ ಮಾಡ್ತೀವಿ, ಫೈನ್ಲಿ ಚಾಪ್ ಮಾಡ್ತೀವಿ, ಪಲ್ಯ ಮಾಡಿ ಇಟ್ಬಿಡ್ತೀವಿ. ಸೊ ಅದಕ್ಕೆಲ್ಲ ಸಖತ್ ಹೆಲ್ಪ್ ಆಗುತ್ತೆ. ಅದರಲ್ಲೆಲ್ಲ ಏನು ಮೋಸ ಇಲ್ಲ. ಇಟ್ಸ್ ಅ ಗುಡ್ ಬೈ. ಈ ಬ್ರ್ಯಾಂಡ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇಟ್ಸ್ ವರ್ತ್ ಬೈಯಿಂಗ್ ಆ್ಯಕ್ಚುಲಿ. ಆ್ಯಂಡ್ ಕಾಸ್ಟು ಕೂಡ ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ. ನಾನು ಕಾಸ್ಟೇ ಕವರ್ ಮಾಡಿಲ್ಲಲ್ವ. ಐ ಥಿಂಕ್ ಐ ಪೇಡ್ ಅರೌಂಡ್ 1900 ನಾನು ಪೇ ಮಾಡಿದ್ದೀನಿ. ಎಕ್ಸಾಕ್ಟ್ ಪ್ರೈಸಿಂಗ್ ನಿಮ್ಗೆ ಎನಿವೇಸ್ ನಾನು ಲಿಂಕ್ನ ಅಟ್ಯಾಚ್ ಮಾಡಿರ್ತೀವಿ, ಅದರಲ್ಲಿ ಓಪನ್ ಮಾಡಿ ನೀವು ಅದನ್ನು ನೋಡ್ಬೋದು. ಬೇಸ್ಡ್ ಆನ್ ಆಫರ್ ಇದ್ದರೆ ಇನ್ನೂ ಕಮ್ಮಿಗೂ ಸಿಗ್ಬೋದು ನಿಮಗೆ. ಅರೌಂಡ್ 1900 ಪೇ ಮಾಡಿದ್ದೀನಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ವರ್ತ್ ಬೈಯಿಂಗ್. 1900 ಅಥವಾ 1500 1900 ನಂಗೆ ಮರ್ತೋಯ್ತು. ಓಕೆ, ಈಗ ಮತ್ತೆ ಹೋಗ್ಬಿಟ್ಟು ಆ ಡಬ್ಬ ತೊಗೊಬಂದು ಹೇಳಬೇಕು. ಅದ್ರ ಬದಲು ಹೆಂಗಿರು ನಾನು ಲಿಂಕ್ ಅಟ್ಯಾಚ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಇದನ್ನು ನಾನು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಅಟ್ಯಾಚ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ಫ್ರಮ್ ಅಮೆಝಾನ್. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಹೋಗಿ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಅಮೆಝಾನಲ್ಲಿ ಓಪನ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಬೋದು.